ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ಒಂದು ಹೇಳಿಕೆ ಏನಿದೆ ಬಿಜೆಪಿ ಹಾಗೂ ಆರ್ಎಸ್ಎಸ್ನ ಕುರಿತಾಗಿ ಈಗ ಆ ಒಂದು ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ರಾಜ್ಯದಲ್ಲೂ ಕೂಡ ಅವರ ಹೇಳಿಕೆಗೆ ಈಗ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಅದರಲ್ಲಿ ಒಬ್ಬರು ವಿಪಕ್ಷ ನಾಯಕ ಆರ್ ಅಶೋಕ್, ಬಾಂಬ್ ಬ್ಲಾಸ್ಟ್ ಮಾಡೋರು ನಿಮಗೆ ದೇವದೂತರು, ದೇಶಭಕ್ತಿ ಮೂಡಿಸುವಂಥ ಆರ್ಎಸ್ಎಸ್ ಬಿಜೆಪಿ ನಿಮಗೆ ವಿರೋಧ ಅಲ್ವಾ? ನಕ್ಸಲ್ ಭಯೋತ್ಪಾದನೆ ಇದನ್ನು ಎಂದಾದರೂ ಟೀಕೆ ಮಾಡಿದ್ದೀರಾ ನೀವು? ನಿಮ್ಮ ಭಾವನೆ ಏನು ಅನ್ನೋದು ಇದರಿಂದ ಅರ್ಥ ಆಗ್ತಾ ಇದೆ. ಹಾವು ಯಾವುದು ಅಂತ ಜನ ತೀರ್ಮಾನ ಮಾಡ್ತಿದ್ದಾರೆ. ಇನ್ನು 3 ಮನೆಯಲ್ಲಿ ವಿಷದ ಹಾವು ಉಳಿದಿವೆ. ಮಮತಾ ಡಿಎಂಕೆ ಜೊತೆ ಇರೋದಕ್ಕೆ ಕಾಂಗ್ರೆಸ್ ಉಳಿತಿದೆ. ಇದು ಅವರ ಹೇಳಿಕೆ. ಇದರ ಕುರಿತಾಗಿ ಮಾತನಾಡೋದಕ್ಕೆ ಖುದ್ದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಆ್ಯಂಡ್ ಇವತ್ತು ಬಹುಶಃ ನೀವು ಕೂಡ ಗಮನಿಸಿದ್ದೀರಿ, ರಿಯಾಕ್ಟ್ ಮಾಡಿದ್ದೀರಿ ಎಐಸಿಸಿ ಅಧ್ಯಕ್ಷರ ಒಂದು ಹೇಳಿಕೆಯ ಕುರಿತಾಗಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅವರ ಒಂದು ಹೇಳಿಕೆಗೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು 2ನೇ ಬಾರಿ ಅವ್ರು ಹೇಳ್ತಾ ಇರೋದು ವಿಷ ಸರ್ಪ ಅದರ ಬಗ್ಗೆ. ಅವರು ಮಾತಾಡೋ ಒಂದು ದಾಟಿ ಏನಿದೆಯಲ್ಲ, ಅದು ಆ ಒಂದು ಪೋಸ್ಟ್ಗೆ ಅವರು ಆ ಒಂದು ಅಧ್ಯಕ್ಷರಾಗಿ ಆ ತರದ ಭಾಷೆಗಳನ್ನು ಉಪಯೋಗ ಮಾಡಬಾರ್ದು. ಸೋನಿಯಾ ಗಾಂಧಿನ ಮೆಚ್ಚಿಸೋಕ್ಕೋಸ್ಕರ ನಾನು ವಿರೋಧ ಇದ್ದೀನಿ ನರೇಂದ್ರ ಮೋದಿಗೆ ಅಂತೇಳಿ ಮಾತಾಡೋ ಅಂಥದ್ದು. ಮತ್ತೆ ಪ್ರಮುಖವಾಗಿ ಅವರು ಈಗ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯಿತು, ಭಯೋತ್ಪಾದನಾ ಚಟುವಟಿಕೆ ನಡೀತಾ ಇದೆ, ಮತ್ತೆ ನಕ್ಸಲ್ ವಾದ ನಡೀತಾ ಇದೆ. ಇದ್ರ ಬಗ್ಗೆ ಅವ್ರದ್ದು ಕಾಮೆಂಟೇ ಇಲ್ಲ. ದೇಶ ದ್ರೋಹಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ಕಾಮೆಂಟ್ ಇಲ್ಲ. ಅದೇ RSS ಬಗ್ಗೆ ಬಿಜೆಪಿ ಬಗ್ಗೆ ಹಾವು ಹೋಲಿಸ್ತಾರೆ. ಇವರಿಂದನೇ ಬೇಕಾದಷ್ಟು ಹಾವುಗಳವಲ್ಲ ಇವ್ರ ಪಾರ್ಟಿಯಲ್ಲೇ. ಎಲ್ಲಾ ರೀತಿ ಕೆರೆ ಹಾವಿಂದ ಹಿಡಿದು ನಾಗರಾವಿಂದ ವಿಷ ಸರ್ಪಗಳು ಇವೆ. ಇವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ, ನನ್ಗೆ ಕೈ ಕೊಟ್ರು ಎಲ್ಲರೂ ಅಂತ ಇವರೇ ಹೇಳಿದಾರಲ್ಲ. ಅಷ್ಟು ಹಾವುಗಳ ಬಗ್ಗೆ ಯೋಚನೆ ಮಾಡ್ಲಿ. ನರೇಂದ್ರ ಮೋದಿನ ದೇಶದ 120 ಕೋಟಿ ಜನ ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. 3 ಚುನಾವಣೆ ತಿರಸ್ಕಾರ ಮಾಡಿದ್ಮೇಲೂ ನಿಮ್ ಬುದ್ಧಿ ಬಂದಿಲ್ಲ, ನಿಮ್ಗೆ ಮತ್ತೆ ಗೆಲ್ಲಬೇಕು ಅನ್ನೋ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಾ. ನೀವು ಇಡೀ ಪ್ರಪಂಚದಲ್ಲೇ ನಂಬರ್ 1 ಪಾರ್ಟಿ ನಮ್ದು ಬಿಜೆಪಿ. ಇಡೀ ಪ್ರಪಂಚದಲ್ಲೇ ನಂಬರ್ 1 ಪಾರ್ಟಿ ನಾವು. ನಮ್ಮ ಪಾರ್ಟಿ ಬಗ್ಗೆ ಈ ತರ ಮಾತಾಡೋ ಅಂಥದ್ದು ನಿಮ್ಮ ಭ್ರಮ ನಿರಸನ. ಇನ್ನ ಜೀವನದಲ್ಲಿ ನಾವು ಗೆಲ್ಲಲ್ಲ, ಇನ್ನು ಈ ದೇಶದಲ್ಲಿ ಕಾಂಗ್ರೆಸ್ ಇರಲ್ಲ ಅನ್ನೋದು ತೀರ್ಮಾನಕ್ಕೆ ಬಂದು ಈ ತರ ಮಾತಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅನೇಕ ಚುನಾವಣೆಗಳನ್ನು ಅವರ ರಾಜಕೀಯ ಜೀವನದಲ್ಲಿ ಎದುರಿಸಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಅವರ ಮಾತುಗಳು ದಾರಿ ತಪ್ಪಿದ್ದಾವ ಅಂತ. ಯಾಕಂದ್ರೆ ಇದೊಂದು ಹೇಳಿಕೆ ಅಂತಾನೆ ಅಲ್ಲ, ಆಗಲೇ ನೀವು ಹೇಳಿದ ಹಾಗೆ ಕಳೆದ ಅನೇಕ ಹೇಳಿಕೆಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವರು ಮಾತನಾಡುವಂತಹ ಭರದಲ್ಲಿ ದಾರಿ ತಪ್ತಾ ಇದ್ದಾರಾ ಸರ್? 100% ದಾರಿ ತಪ್ಪುತ್ತಾ ಇದ್ದಾರಲ್ಲ, ತಪ್ಪುಟ್ಟಿದ್ದಾರೆ. ಅವರು ರಾಜಕೀಯದ ಮುಸ್ಸಂಜೆಯಲ್ಲಿದ್ದಾರೆ, ಕೊನೆ ಅಂತ್ಯದಲ್ಲಿದ್ದಾರೆ. ಅವರು ಏನಾದ್ರೂ ಇವಾಗ ಆಗ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಆಗ್ತಾ ಇಲ್ಲ, ಅದು ಏನು ಸಿಗ್ತಾ ಇಲ್ಲ ಅವ್ರಿಗೆ. ಅಟ್ಲೀಸ್ಟ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೂ ಕಾಂಗ್ರೆಸ್ ಅವರು ಇವ್ರನ್ನ ಒಳಗಡೆ ಬಿಡ್ತಾ ಇಲ್ಲ ಇಲ್ಲಿ ಸಿದ್ದರಾಮಯ್ಯನ. ಅದರಿಂದ ಭ್ರಮ ನಿರಸನ ಹೊಟ್ಟವ್ರು ಪೂರ್ತಿ. ಅವ್ರ ಜೀವನನೇ ಭ್ರಮ ನಿರಸನ ಹೊಟ್ಟಿದೆ. ಏನು ಸಿಕ್ಕಿಲ್ಲ ನನಗೆ, ಏನು ಸಿಕ್ಕಿಲ್ಲ. ನನ್ ಮುಂದೆ ಇದ್ದವರೆಲ್ಲ ಮುಖ್ಯಮಂತ್ರಿಗಳು ಬೇರೆ ಬೇರೆ ಪಾರ್ಟಿಯಿಂದ ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ನಾನು ಆಗ್ಲೇ ಇಲ್ಲ. SM ಕೃಷ್ಣ ಅವರು ಬಂದು ಮುಖ್ಯಮಂತ್ರಿ ಆದರು, ನಾನು ಅವರೆಲ್ಲರಿಗಿಂತ ಸೀನಿಯರ್ ಕಾಂಗ್ರೆಸ್ ಅಲ್ಲಿ, ನನ್ನ ಸ್ಥಿತಿ ಈ ತರ ಅಂತ ಹೇಳಿ ಒಂಥರ ಭ್ರಮನಿಸನ. ಇದು ಒಂದ್ ರೀತಿ ಈ ತರ ಹೇಳಿಕೆಗಳ ಕೊಡೋದ್ರಿಂದ ಜನ ಇನ್ನಷ್ಟು ರೊಚ್ಚಿಗೆ ಹೇಳ್ತಾರೆ. ಕಾಂಗ್ರೆಸ್ ಅನ್ನ ಇನ್ನಷ್ಟು ಜನ ತಿರಸ್ಕಾರ ಮಾಡೋ ಅಂತಕ್ಕೆ ಈ ಹೇಳಿಕೆ ಇವತ್ತು ಎಕ್ಸಾಂಪಲ್ ಆಗ್ತೈತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಯಾರು ದೇಶಕ್ಕೆ ವಿಷ ಸರ್ಪಗಳು ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ. ಈಗಾಗಲೇ ಅಸ್ಸಾಮಲ್ಲಿ ಮಾತಾಡಿದಾರಲ್ಲ, ಇವ್ರ ಯೋಗ್ಯತೆಗೆ ಗೆದ್ಬಿಡ್ಲಿ ನೋಡೋಣ ಅಲ್ಲಿ. ಗೆಲ್ಲಿ, ಇವ್ರ ಯೋಗ್ಯತೆ ಇದ್ರೆ ಗೆಲ್ಲಿ. ಆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಈಗ ಈ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಅಂದ್ಮೇಲೆ ಇನ್ನೊಂದಷ್ಟು 20 ಕ್ಷೇತ್ರದಲ್ಲಿ ಸೋಲ್ತಾರ ಅವರು. ಸರ್, ಈಗ ಸರ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋ ರೀತಿಯಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. RSS ದೇಶದ ಸಿದ್ಧಾಂತದ ಜೊತೆಗೆ ದೇಶದ ಪ್ರಗತಿಗೆ, ಸಮಾಜದ ಏಳಿಗೆಗೆ ಸರಿ ಇಲ್ಲ. ಸೊ ಇಂಥ ಒಂದು ಕೆಲಸ ಮಾಡ್ತಿರುವಂತ RSS ಅನ್ನ ಪಾಲನೆ ಮಾಡ್ತೀರಾ ಇಲ್ಲ ಓಡಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸರ್. ಈಗ ಓಡಿಸ್ಬಿಟ್ಟಿದಾರಲ್ಲ ಕಾಂಗ್ರೆಸ್ನ, RSS ನ ಆಯ್ಕೆ ಮಾಡಿದಾರಲ್ಲ. ಈಗ RSS ನ ಬಿಜೆಪಿನ ಇಡೀ ದೇಶದ ಜನ ಆಯ್ಕೆ ಮಾಡಿದಾರಲ್ಲ. ನಿಮ್ಮನ್ನೆಲ್ಲ ಇಷ್ಟು ಓಡಿಸೋದ್ಮೇಲೆ ಬುದ್ಧಿ ಬಂದಿಲ್ಲ ಅಂದ್ರೆ
ನೀವು ಇನ್ನೇನು ಹೇಳ್ಬೇಕು, ನಿಮ್ಗೇನು ಅರ್ಥ ಆಗ್ತಾ ಇಲ್ಲ. ಯಾವ ರಾಜ್ಯದಲ್ಲಿ ಇದ್ದೀರಾ? 3 ರಾಜ್ಯದಲ್ಲಿ ಇದ್ದೀರಾ. ಮುಂದಿನ ಎಲೆಕ್ಷನ್ ಅಲ್ಲಿ ಆ 3 ರಾಜ್ಯಗಳು, ಹಿಮಾಚಲ್ ಅಂತೂ ಹೊರಟೋಯ್ತು, ಇನ್ನ ಬರೋದೇ ಇಲ್ಲ. ತೆಲಂಗಾಣ ಬರಲ್ಲ. ಕರ್ನಾಟಕ ಅಂತೂ 7 ಹೆಸರಿಲ್ದಂಗೆ ಹೊರಟೋಗ್ತೈತೆ. ನೆಕ್ಸ್ಟ್ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗುವಂಥದ್ದಕ್ಕೆ ಈ ಹೇಳಿಕೆ ಒಳ್ಳೇದಾಗಿದೆ. ಜನ ತೀರ್ಮಾನ ಮಾಡಿದ್ದಾರೆ. RS ಬೇಕಾ, BJP ಬೇಕಾ, ಕಾಂಗ್ರೆಸ್ ಬೇಕು ಅಂತ ಈಗಾಗಲೇ ಜನ ತೀರ್ಮಾನ ಮಾಡ್ಬಿಟ್ಟಿದ್ರು ಆಲ್ರೆಡಿ. ಕಳೆದ 11 ವರ್ಷದಿಂದ ತೀರ್ಮಾನ ಮಾಡಿದಾರೆ. ಇವಾಗ ಇವ್ರೇನು ಹೇಳೋದು? ಇವ್ರು ಬಾಯ್ ಬಡ್ಕಂತ ಇದಾರೆ ಅಷ್ಟೇ. ಯಾವ್ದಾನ ರಾಜ್ಯ ಉಳಿತನೋ, ಚಂದ ಕಲೆಕ್ಷನ್ ಮಾಡೋಣ, ATM ಮಾಡ್ಗೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಇವ್ರಿಗೆ ಕಾಂಗ್ರೆಸ್ ಪಾರ್ಟಿ ನಡ್ಸಕ್ಕೂ ಇವತ್ತ ಯೋಗ್ಯತೆ ಇಲ್ಲ. ಆ ಪರಿಸ್ಥಿತಿಗೆ ಬಂದಿದ್ದಾರೆ ಇವತ್ತು. ಈ ಒಂದು ಹೇಳಿಕೆ ಇದೆಯಲ್ಲ ಸರ್, ಇದು ಅವರಿಗೆ ಚುನಾವಣಾ ಕಣದಲ್ಲಿ ಪ್ಲಸ್ ಆಗುತ್ತಾ ಅಥವಾ ಅಡ್ವಾಂಟೇಜ್ ಪಡ್ಕೊಳ್ಳೋದಕ್ಕೆ ಹೋಗಿ ಜಾಸ್ತಿ ಡ್ಯಾಮೇಜೇ ಆಗುತ್ತಾ ಅಂತ ನಿಮ್ಮ ಪ್ರಕಾರ? ಪಕ್ಕ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ. ಚೆಕ್ ಮಾಡಿ ನೀವು. ಇದು ಅಸ್ಸಾಂ ಚುನಾವಣೆಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಾಗುತ್ತೆ ಅಸ್ಸಾಂ ಚೆಕ್ ಮಾಡಿ ಬೇಕಾದ್ರೆ. ಅದಾದ್ಮೇಲೆ ಕಾಂಗ್ರೆಸ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜೀನಾಮೆ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಅಸ್ಸಾಮಲ್ಲಿ ಭಾಷಣ ಮಾಡಿದ್ದಾರೆ. ಅದ್ರ ಪ್ರಕಾರ ಇವ್ರು ಗೆದ್ಬಿಡ್ಬೇಕಲ್ಲಿ. ಗೆಲ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ಬೇಕಾಗ್ತದೆ. ಸೊ ಇದು ನೀವು ಬಹುಶಃ ಕಾಂಗ್ರೆಸ್ ಪಾರ್ಟಿಗೆ ಅಂಡ್ ಖರ್ಗೆ ಅವ್ರಿಗೆ ಆಗ್ತಿರುವಂತಹ ಚಾಲೆಂಜ್ ಇದು, ಅಂದ್ರೆ ಗೆದ್ದು ನೋಡ್ಲಿ ಅಂತ. ಪ್ರಶ್ನೆನೇ ಇಲ್ಲ. ಮಾಡಿ. ಇವಾಗ ಹೇಳಿದಿರಲ್ಲ, ನಿಮ್ಮ ಹೇಳಿಕೆಯಿಂದ ಅಲ್ಲಿ ಪ್ಲಸ್ ಆಗ್ಬೇಕು ನಿಮ್ಗೆ. ಆಗಿಲ್ಲ ಅಂದ್ರೆ ನೀವು ಮನೆಗೆ ಹೋಗ್ಬೇಕಷ್ಟೇ. ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಸೊ ವಿಪಕ್ಷ ನಾಯಕ R. ಅಶೋಕ್ ಅವರು ನ್ಯೂಸ್ ಫಸ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಓಪನ್ ಚಾಲೆಂಜನ್ನು ಈಗ ತಾನೇ ಹಾಕಿದ್ದಾರೆ. ಅಂದರೆ ಈ ಒಂದು ಹೇಳಿಕೆ ನಿಮಗೆ ಡ್ಯಾಮೇಜ್ ಮಾಡೋದೇ ಹೆಚ್ಚು, ಅಡ್ವಾಂಟೇಜ್ಗಿಂತ ನಿಮಗೆ ಡ್ಯಾಮೇಜ್ ಮಾಡೋದೇ ಹೆಚ್ಚು. ಸೊ ಡ್ಯಾಮೇಜ್ ಮಾಡಿದಂತಹ ಸಂದರ್ಭದಲ್ಲಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ಸೋಲುತ್ತೆ. ಸೋತಂಥ ಹೊಣೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮೇಲೆ ತೆಗೆದುಕೊಂಡು ತಮ್ಮ ಹೇಳಿಕೆಯಿಂದಾನೇ ಈ ರೀತಿ ಸೋಲಾಗಿದೆ ಅಂತ ಹೇಳಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹ ಕೂಡ ವಿಪಕ್ಷ ನಾಯಕ R. ಅಶೋಕ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.